ಮಾನ್ಯ ಜಿಲ್ಲಾಧಿಕಾರಿಗಳೇ ಹಾಗೂ ಎಲ್ಲ ಈ ಭಾಗದ ನೊಂದಂತಹ ಜನರೇ, ನನ್ನ ಹೆಸರು ಡಾಕ್ಟರ್ ಗಿರೀಶ್ ಜನ್ನೆ ಅಂತೇಳಿ, ಸಾಗರದಲ್ಲಿ ಪರಿಸರ ಉಪನ್ಯಾಸಕ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ಹೆಮ್ಮೆ. ಯಾಕೆ ಅಂತಂದರೆ ಸಾವಿರಾರು ವಿದ್ಯಾರ್ಥಿಗಳನ್ನು, ಅದರಲ್ಲೂ ಸಹ ಪರಿಸರ ಶಿಕ್ಷಣದಲ್ಲೇ ಅನೇಕ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಕ್ಕಂಥವನು. ನನ್ನ ಹೆಮ್ಮೆ ಮತ್ತೊಂದು ಏನು ಅಂತಂದರೆ, ಇದೇ ಉತ್ತರ ಕನ್ನಡ ಜಿಲ್ಲೆಯ ಅಸಿಸ್ಟೆಂಟ್ ಎನ್ವೈರ್ಮೆಂಟಲ್ ಆಫೀಸರು ಶ್ರೀ ಗಣಪತಿ ಹೆಗಡೆ, ಡಾಕ್ಟರ್ ಗಣಪತಿ ಹೆಗಡೆ ನನ್ನ ವಿದ್ಯಾರ್ಥಿ. ಅದೇ ಶಿವಮೊಗ್ಗದ ಅಸಿಸ್ಟೆಂಟ್ ಎನ್ವೈರ್ಮೆಂಟಲ್ ಆಫೀಸರು ಶಿಲ್ಪಾ ಅಂಥೇಳಿ, ಅವಳು ಸಹ ನನ್ನ ಹೆಮ್ಮೆಯ ವಿದ್ಯಾರ್ಥಿ. ಅದು ನನ್ನ ಹೆಮ್ಮೆ ಅಂತ ಹೇಳ್ತಾ, ತುಂಬ ಜನಕ್ಕೆ ಪರಿಸರ ಶಿಕ್ಷಣದಲ್ಲಿ ಹೇಳ್ತಾ ಇರ್ತೀನಿ, ಮರಗಳನ್ನು ಅಥವಾ ಬೇರೆ ಬೇರೆ ಜೀವಿಗಳನ್ನು ಉಳಿಸುವ ಕುರಿತಾಗಿ ನಾವು ಏನು ಮಾಡ್ಬೋದು ಅನ್ನೋದನ್ನು. ಆದರೆ ಇವತ್ತು ದುರದೃಷ್ಟ ಅಂತಂದರೆ, ನಾನು ಹುಟ್ಟಿ ಬೆಳೆದಂತಹ, ನನಗೆ ತಾಯಿಯ ಸ್ವರೂಪವಾಗಿರ್ತಕ್ಕಂಥ ಶರಾವತಿಗೆ ಇವತ್ತು ದೊಡ್ಡ ಆಘಾತದ ಸುದ್ದಿ ಬಂದಾಗ ನನಗೆ ಸುಮ್ಮನಿರೋಕ್ಕಾಗಲೇ ಇಲ್ಲ. ಆ ಕಾರಣಕ್ಕೆ ಇವತ್ತು ಧ್ವನಿ ಎತ್ತಲೇಬೇಕು. ಎಲ್ಲ ಯುವಜನತೆಯೂ ಸಹ ತುಂಬ ದೊಡ್ಡ ಪ್ರಮಾಣದಲ್ಲಿ ಧ್ವನಿ ಎತ್ತಿದ್ದಕ್ಕೂ ಸಹ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಒಂದಿಷ್ಟು ಟೆಕ್ನಿಕಲ್ ಪಾಯಿಂಟ್ಸ್ಗಳನ್ನು ನಾನು ಹೇಳಲೇಬೇಕು ಮೇಡಮ್. ಯಾಕಂದರೆ ಇಲ್ಲಿ ಇವ್ರಿಗೂ ಕೊಟ್ಟಿರ್ತಕ್ಕಂಥ ಏನು ರಿಪೋರ್ಟ್ಗಳಿರ್ಬೋದು, EIA ರಿಪೋರ್ಟ್ ಇರ್ಬೋದು, ಅಥವಾ ಕಾಂಪ್ರಿಹೆನ್ಸಿವ್ ರಿಪೋರ್ಟ್ಗಳಿರ್ಬೋದು, ಅಥವಾ ಪಬ್ಲಿಕ್ಕಿಗೆ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ಗಳಲ್ಲಿ ಅಲ್ಲೆಲ್ಲ ಒಂದಿಷ್ಟು ನ್ಯೂನ್ಯತೆಗಳು ಸಹ ಇದೆ. ಸರ್, KPC ಅವರು ಹೇಳಬೇಕು, ಈಗ ತಲಕಳಲೆ ಡ್ಯಾಮಿಂದು ಏನು ಸ್ಟೋರೇಜ್ ಕೆಪಾಸಿಟಿ 0.5 ಏನು TMC ಅಂತ ಹೇಳ್ತೀವಿ. ಬಟ್ ಇಲ್ಲಿ 0.37 TMCನ ಕೆಳಗಡೆ ಗೇರ್ಸೊಪ್ಪ ಡ್ಯಾಮಿಂದ ತಲಕಳಲೆ ಡ್ಯಾಮಿಗೆ 0.37 TMCನ ಅವ್ರು ಹೇಗೆ ಸೇರಿಸ್ತಾರೆ? ಒಂದು ಅಕಸ್ಮಾತ್ ಏನಾದರೂ ಅಲ್ಲಿ ಏನಾದರೂ ವ್ಯತ್ಯಾಸ ಆದರೆ SGS ಅಂತ ಇದೆ ನಮ್ಮ ಕಾರ್ಗಲ್ದಲ್ಲಿ, ಅಂದರೆ ಜೋಗದಲ್ಲಿ ಏನು ಶರಾವತಿ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್, ಅದು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಲ್ಮೋಸ್ಟ್ 1035 ಮೆಗಾವ್ಯಾಟ್ ಉತ್ಪಾದನೆ ಮಾಡ್ತಾರೆ. ಅಲ್ಲಿಗೆ ತೊಂದರೆ ಆಗುತ್ತೋ ಇಲ್ವೋ, ಇದು ಯಾವುದ್ರ ಬಗ್ಗೆ ಸರಿಯಾಗಿಲ್ಲ. ಇಲ್ಲಿ ಮಾಡಬೇಕು, ಇಲ್ಲಿ ಅವರು ನೀರು ಕಳಿಸ್ಬೇಕು ಅಂತಂದರೆ ಅಲ್ಲಿ ಏನಾಗುತ್ತೆ? ಯಾಕಂದರೆ ಅದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಇದ್ರ ಸಂಬಂಧಪಟ್ಟಂಗೆ KPC ಅವರು ಸರ್ ವಿಜಯಕುಮಾರ್ ಸರ್ ಬನ್ನಿ ಸರ್, ಸ್ವಲ್ಪ ಬೇಕು, ನಂಗೆ ಮಾಹಿತಿಗಳು ಬೇಕು. ಕ್ಲಾರಿಫಿಕೇಶನ್ ಕೊಡಿಸ್ತೀರಾ ಮೇಡಮ್? ಯಾವಾಗ ಕೊಡಿಸ್ತೀರಾ ನನಗೆ? ಅಲ್ಲ, ನಂಗೆ ಯಾವಾಗ ಕೊಡಿಸ್ತೀರಾ ಅಂತ, ಹೋಗೋದೊಳಗೆ ಕೊಡಿಸ್ತೀರಾ? ನೋಟ್ ಮಾಡಿ ಕೊಡಿಸ್ತೀರಾ? ಓಕೆ, ಈ ಮಾತು ಒಪ್ಪುತ್ತಾನೆ ನಾನು. ನಂಗೆ ಕ್ಲಾರಿಫಿಕೇಷನ್ಸ್ ಬೇಕು. ಒಂದು. ಎರಡನೇದಾಗಿ, ಶ್ರೀಯುತರು ನಮಗೆ ಕೊಟ್ಟಿರ್ತಕ್ಕಂಥ ರಿಪೋರ್ಟಲ್ಲಿ ಎರಡು ಮೂರು ಏನು ಕ್ವಾರೀಸ್ಗಳು, ಸ್ಯಾಂಡ್ ಸೈಟ್ಸ್ಗಳನ್ನ ಹೇಳಿದರು. ಸ್ಯಾಂಡ್ ಮೈನಿಂಗ್ ಎಲ್ಲಿ ಮಾಡ್ತೀವಿ, ಎಲ್ಲಿಂದ ತರ್ತೀವಿ ಅಂತ ಹೇಳಿ. ಬಟ್ ಮೊನ್ನೆ ಕಾರ್ಗಲ್ದಲ್ಲಿರ್ಬೋದು ಅಥವಾ ಇಲ್ಲಿರ್ಬೋದು, ಅವ್ರು ಕೊಟ್ಟಿರ್ತಕ್ಕಂಥದ್ದು ಬದಲಾವಣೆ ಆಗಿದೆ. ಇಲ್ಲ, ನಾವು ಫಾರೆಸ್ಟ್ ಕ್ಲಿಯರೆನ್ಸ್ ಇಲ್ಲ, ಬೇರೆ ಬೇರೆ ಕಾರಣಗಳಿಗೋಸ್ಕರ ನಾವು ತುಂಬ ಕಾಡನ್ನು ಉಳಿಸ್ಬೇಕು, ನಮಗೆ ತುಂಬ ಪ್ರೀತಿ, ಕಾಡಿನ ಬಗ್ಗೆ ಅಗಾಧವಾದ ಪ್ರೀತಿ. ಆ ಕಾರಣಕ್ಕೆ ಚಂದ್ರಗುತ್ತಿಲ್ಲೋ ಮತ್ತೆಲ್ಲೋ ಆಗ್ತಕ್ಕಂಥ ಪೊಲ್ಯೂಷನ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದೇ ಸುರಂಗವನ್ನು ತೋಡುವ ಸಂದರ್ಭದಲ್ಲಿ ಬರ್ತಕ್ಕಂಥ ಮಕ್ಸ್ಗಳಿದೆಯಲ್ಲ, ಅಲ್ಲಿ ಬರ್ತಕ್ಕಂಥ ಬೌಲ್ಡರ್ಸ್ಗಳು, ಮಕ್ಸು, ಅಪಾರ ಪ್ರಮಾಣದ ಕಲ್ಲು ಮಣ್ಣು, ಅವುಗಳಿಂದನೇ ನಾವು ಸ್ಯಾಂಡ್ ಮತ್ತು ಏನು ಬೌಲ್ಡರ್ಸ್ಗಳನ್ನು ನಾವು ಇಲ್ಲೇ ತಯಾರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೇಡಮ್, ಇದನ್ನು ನಾವು ಒಪ್ಕೊಳ್ತಾರೆ? ಕೇಳಿ ಸರ್, ಬೇಕು, ನಮಗೆ ಮಾಹಿತಿ ಬೇಕು ಸ್ವಲ್ಪ. ಅದನ್ನು ಇವತ್ತು ಹೇಳಿದ್ದಾರೆ ಅವರು, ಇವತ್ತು ಬೆಳಗ್ಗೆ ಹೇಳಿದಾರ ಸರ್? ಅದನ್ನು ಹೇಳಿದಾರೆ ತಾನೆ? ಇದೇ ಮಕ್ಸ್ಗಳನ್ನು ಬಳಸಿ ಹೇಳಿದ್ದಾರೆ. ಹಾಗಾದರೆ ಅಲ್ಲಿ ಬರುವಂತಹ ಏನು ಬೌಲ್ಡರ್ಸ್ಗಳಿದೆಯಲ್ಲ, ಈಸ್ ಇಟ್ ಸೂಟಬಲ್ ಫಾರ್ ಕನ್ಸ್ಟ್ರಕ್ಷನ್? ಯಾರು ಟೆಸ್ಟ್ ಮಾಡೋದು? ಯಾರು ಅದನ್ನು? ಈಗ ಬರುತ್ತೆ, ದೊಡ್ಡ ದೊಡ್ಡ ಬಂಡೆಗಳು ಬರುತ್ತೆ, ಆ ಬಂಡೆಗಳನ್ನೆಲ್ಲ ಬಳಸಕ್ಕೆ ಬರಲ್ಲ. ಅಂದರೆ ಟೆಕ್ನಿಕಲಾಗಿ ಮಾತಾಡ್ತೀನಿ ನಾನು, ಸುಮ್ಮನೆ ಯಾವುದೋ ಇದರೊಳಗೆ ಮಾತಾಡ್ತಿಲ್ಲ. ಅದ್ರ ಬಗ್ಗೆ ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್ ಅಂತ ಇದೆ. ಆ ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್ಗಳನ್ನು ಅನಾಲಿಸಿಸ್ ಮಾಡಿ, ಅದು ಸ್ಟ್ಯಾಂಡರ್ಡ್ಸ್ಗಳನ್ನು SOPs ಅಂತ ಇರುತ್ತೆ, ಅವುಗಳನ್ನೆಲ್ಲ ಮಾಡಿ ಅದು ಬರುತ್ತೋ ಬರಲ್ವೋ. ಯಾಕಂದರೆ 100 ವರ್ಷದ ಪ್ರಾಜೆಕ್ಟ್ ಇದು. ಅವರೇ ಹೇಳಿದ್ದು 60 ವರ್ಷ ತನಕ ಬರೀ 0.37 TMC ನೀರು ಸಾಕು ಅಂತ ಹೇಳಿದ್ದಾರೆ. 60 ವರ್ಷದ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ ಅಂತಂದರೆ 60 ವರ್ಷ ಆ ಸುರಂಗ ಉಳಿಬೇಕಲ್ಲ. ಅಲ್ಲಿ ಬಳಸ್ತಕ್ಕಂಥ ಮಟೀರಿಯಲ್ಸ್ನ ಸ್ಟ್ರೆಂತನ್ನು ಅವರು ಭಾರಿ ಪ್ರಮುಖವಾಗಿ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಅದು ಹೊರಗಡೆಯಿಂದ ಕ್ವಾರೀಸ್ ಅಂತ ತಂದರೂ ಅದು ಟೆಸ್ಟ್ ಆಗಿರುತ್ತೆ, ಓಕೆ. ಬಟ್ ಇವರು ಹೇಳಿರ್ತಕ್ಕಂಥದ್ದು ಈಗ ಬದಲಾವಣೆ ಆದಮೇಲೆ, ಯಾಕಂದ್ರೆ ನಮಗೆ ಕೊಟ್ಟಿರೋದ್ರೊಳಗಿಲ್ಲ, ಇದು ಒಂದು ಫ್ಲಾಸ್. ಅದು ಪಬ್ಲಿಕ್ಸಿಗೆ ಕೊಟ್ಟಿರ್ತಕ್ಕಂಥ EIA ರಿಪೋರ್ಟಲ್ಲಿ ನಿಡಗೋಡು, ಮಾಸ್ತಿ ಹಳ್ಳ, ಈ ಥರದ ಬೇರೆ ಬೇರೆ ಕ್ವಾರೀಸ್ಗಳನ್ನು ಹೇಳಿದ್ದಾರೆ. ನಮಗೆ ಈಗ ಮೊನ್ನೆ ಹೇಳಿದ್ದು ಬದಲಾಗಿದೆ. ಬದಲಾದ ಮೇಲೆ ಅದರ ಅನಾಲಿಸಿಸ್ ಆಗಬೇಕು, ಅದು ನಮಗೆ ತಲುಪಬೇಕು. ತಲುಪಿದ ಮೇಲೆ ಮತ್ತೆ ನೋಡೋಣ. ಈ ಥರದ ಒಂದು ವಿಷಯಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೂರನೇದು, ನಾನೊಬ್ಬ ವನ್ಯಜೀವಿ ತಜ್ಞ, ಆ್ಯಂಫಿಬಿಯನ್ಸ್ಗಳ ಮೇಲೆ ಕೆಲಸ ಮಾಡಿರೋದು, ಕಪ್ಪೆಗಳ ಮೇಲೆ. ಈ ರಿಪೋರ್ಟಲ್ಲಿ ನಾನು ನೋಡ್ತೀನಿ, ರಿಪೋರ್ಟ್ ಮಾಡಿದ್ದು ಇತ್ತೀಚೆಗೆ ಅಂತ ಇವರೇ ಹೇಳಿದ್ದಾರೆ. TOR ಟರ್ಮ್ಸ್ ಆಫ್ ರೆಫರೆನ್ಸ್ಗಳನ್ನು EIA ತಗೊಂಡು ನಾವೆಲ್ಲ ಸ್ಟಡೀಸ್ಗಳನ್ನು ಇಲ್ಲೇ ಬಂದು ಸ್ಯಾಂಪ್ಲಿಂಗ್ ಸೈಟ್ಸ್ಗಳನ್ನೆಲ್ಲ ನೋಡಿ, ಸೈಟ್ಸ್ಗಳ ಜಿಯೋ ಕೋಆರ್ಡಿನೇಟ್ಸ್ ಇಲ್ಲ, ಎಲ್ಲಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಎರಡನೇದಾಗಿ, ಇದೇ ಶರಾವತಿ ಕಣಿವೆ ಭಾಗದಲ್ಲಿ
ಆಲ್ಮೋಸ್ಟ್ 15 ವರ್ಷಗಳಿಂದ ನಾವು ಪಂಚವಟಿ ರಿಸರ್ಚ್ ಅಕಾಡೆಮಿ ಫಾರ್ ನೇಚರ್ನ ಮೂಲಕ ಅನೇಕ ಸಂಶೋಧನೆಗಳನ್ನು ಮಾಡಿದ್ದೀವಿ. ಜೊತೆಗೆ ಯುವಕರನ್ನು ಇಲ್ಲಿ ತಗೊಬಂದು ಅವರಿಗೆ ಎಜುಕೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ಇಲ್ಲಿ ಬಳಸಿರ್ತಕ್ಕಂಥ ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಇದೆಯಲ್ಲ, ಆ ಲಿಸ್ಟಲ್ಲಿ ಯಾವುದು ಅಪ್ಡೇಟೆಡ್ ಲಿಸ್ಟೇ ಇಲ್ಲ. ನಿಕ್ಟಿಬಾಟ್ರಾಕಸ್ ಮೇಜರ್ ಯಾವಾಗ 2010 ಇದ್ದಿದ್ದದು ಒಂದು ಕಪ್ಪೆ, ಅದರ ಬಗ್ಗೆ ನನ್ನ PhD ಆಗಿರೋದು. ಈಗ ಅದು ನಿಕ್ಟಿಬಾಟ್ರಾಕಸ್ ಕುಂಬಾರ ಕಪ್ಪೆ ರಾಗ ಅಂತ ಒಂದು ಅಭೂತಪೂರ್ವ ಗ್ರೀನ್ ಆಸ್ಕರ್ ಅವಾರ್ಡ್ ಪಡೆದಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ರಿ ಅದು. ಗ್ರೀನ್ ಆಸ್ಕರ್ ಮೊನ್ನೆ ಇತ್ತೀಚೆಗೆ ಬಂತು. ಕಪ್ಪೆ ರಾಗ ಅದು ಬಂದಿದ್ದು ಎಲ್ಲಿ? ಇದೇ ನಮ್ಮ ಶರಾವತಿ ಕಣಿವೆಯ ನಿಕ್ಟಿಬಾಟ್ರಾಕಸ್ ಕುಂಬಾರ ಕಪ್ಪೆ ಅಂತ ಅದ್ರ ಆಧಾರದ ಮೇಲೆ, ಅದರ ಯೂನಿಕ್ ಬಿಹೇವಿಯರ್ ಮೇಲೆ. ಬಟ್ ಅದರದ್ದು ಆ ಸ್ಪೀಶೀಸ್ ಒಳಗೆ ಇಲ್ಲಲ್ಲ. ಅದರ ಅರ್ಥ ಏನು ಅಂದರೆ ಇವರ ಸ್ಟಡೀಸ್ಗಳು ದೇ ಆರ್ ನಾಟ್ ಅಬ್ಸಲ್ಯೂಟ್ಲಿ ಪ್ರೈಮರಿ ಡೇಟಾ. ದೇ ಆರ್ ಅಬ್ಸಲ್ಯೂಟ್ಲಿ ದೇ ಹ್ಯಾವ್ ಬಿನ್ ಟೇಕನ್ ದ ಡೇಟಾ ಫ್ರಮ್ ಸಮ್ ಅದರ್ ಸೋರ್ಸಸ್ ವಿಚ್ ಇಸ್ ಆಲ್ರೆಡಿ ರಿಟರ್ನ್ ಬೈ ಸಮ್ ಒನ್ಸ್ ಬಿಫೋರ್ ಕಟ್ ಆ್ಯಂಡ್ ಪೇಸ್ಟ್. ಆ ಥರದ ಒಂದು ವಿಷಯಗಳನ್ನು ಇಲ್ಲಿ ಸ್ಪಷ್ಟಪಡಿಸೋಕ್ಕೆ ನಾನು ಇಷ್ಟಪಡ್ತೀನಿ. ನೆಕ್ಸ್ಟು ನೋಡಿ, ಎವರೇಜ್ ರೈನ್ಫಾಲ್ ಅಂತ ಹೇಳ್ತೀವಿ. ಇಲ್ಲಿ TOR ಅಲ್ಲಿ ಡಿಸ್ಟಿಕ್ಕಿನ ಎವರೇಜ್ ರೈನ್ಫಾಲನ್ನು ಹೇಳಿ ನಮ್ಮನ್ನು ಮರೆ ಮಾತಕ್ಕಂಥ ನಾವು ದಡ್ರು ಅಲ್ಲ. ಶಿವಮೊಗ್ಗ ಡಿಸ್ಟಿಕ್ಕನ್ನು ನೀವು ತಗೊಂಡ್ರೆ, ಎವರೇಜ್ ತಗೊಂಡ್ರೆ ಶಿಕಾರಿಪುರ ಅಲ್ಲೆಲ್ಲ ಬರುತ್ತೆ, ಅಲ್ಲಿ ಕಡಿಮೆ ಮಳೆ ಬೀಳುತ್ತೆ. ಎವರೇಜ್ 700 mm ಅಂದ್ಬಿಟ್ರೆ 700 mm ಮಳೆ ಆಗುತ್ತೆ ಅಂತ ಅಂದ್ಬಿಟ್ರೆ ಆಗಲ್ಲ. ಅದೇ ನಮ್ಮ ಶರಾವತಿ ಭಾಗದಲ್ಲಿ 3000, 3500 mm, 3800 ಈ ಥರದ ಮಳೆ ಆಗುತ್ತೆ. ಆ ಮಳೆ ಆಗೋದನ್ನು ಇವರು ಜನಕ್ಕೆ ಗೊತ್ತಾಗಬಾರ್ದು ಅಥವಾ ಅಲ್ಲಿ ಹೈಯರ್ ಆಫೀಸರ್ಸ್ಗಳಿಗೆ ಗೊತ್ತಾಗಬಾರ್ದು ಅಂತ ಹೇಳಿ 700 mm ಅಂತ ಅಂದ್ಬಿಟ್ರೆ, ಮಳೆಯ ಪ್ರಮಾಣ ಬಹಳ ಮುಖ್ಯ. ಯಾವ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅದರ ಆಧಾರದ ಮೇಲೆ ಆ ಭಾಗದ ಲ್ಯಾಂಡ್ ಸ್ಲೈಡ್ಸ್ಗಳಿರ್ಬೋದು ಅಥವಾ ನ್ಯಾಚುರಲ್ ಡಿಸಾಸ್ಟರ್ಸ್ಗಳಿರ್ಬೋದು, ಇವೆಲ್ಲ ಆಗೋದು ಅದರ ಆಧಾರದ ಮೇಲೆ. ಆ ನಿಟ್ಟಿನಲ್ಲಿ ನಮ್ಮನ್ನು ಮರೆಮಾಚಿಸುವ, ನಮ್ಮನ್ನು ದಡ್ಡರು ಮಾಡ್ತಕ್ಕಂಥ ಶಿಕ್ಷಕರು ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದೀನಿ. ನನಗೆ ಕೆಲವೊಂದು ಬೇಸರ ಆಗುತ್ತೆ, ಏನೋ ಬೇರೆ ಬೇರೆ ರೀಸನ್ಗಳಿಂದ ಅಧಿಕಾರಿ ವರ್ಗಗಳಿಗೆ ಹೋದ ಮೇಲೆ ಇದು ಆಗ್ಬೋದು. ಬಟ್ ಎನಿವೆ ಇರಲಿ ಸ್ವಲ್ಪ. ನೆಕ್ಸ್ಟು ನೋಡಿ ಸರ್, ಈಗ ಅದಕ್ಕೆ ನನಗೆ KPC ಅವ್ರು ಬೇಕಾಗುತ್ತೆ ಸರ್. ಕೆಲವೊಂದು ಸತಿ ನೀವು ಆಮೇಲೆ ಹೇಳ್ತೀವಿ ಅಂತ ಯಾವಾಗ ಹೇಳ್ತಾರೆ ಸರ್? ವಿಜಯಕುಮಾರ್ ಸರ್ ಇದ್ದಾರಾ ಸರ್? ನಮಸ್ತೆ, ತುಂಬ ನಿಮ್ಮ ಬಗ್ಗೆ ಗೌರವ ನನಗೆ ಸರ್. ಈಗ ಒಂದಿಷ್ಟು ಲ್ಯಾಂಡ್ ಅಕ್ವಿಸಿಷನ್ನ ಪ್ರಮಾಣನ ಕಡಿಮೆ ಮಾಡ್ತೀವಿ ಅಂತಂದ್ರಿ, ಹೌದಾ? ಕಡಿಮೆ ಮಾಡಿದ್ದೀವಿ ಯಾಕಂದರೆ ಅವ್ರ ಬಗ್ಗೆ ಸಹಾನುಭೂತಿ, ತುಂಬ ಜನರ ಬಗ್ಗೆ, ಅದು ಎಷ್ಟು ಜನ ಡಿಸ್ಪ್ಲೇಸ್ಮೆಂಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಸರ್, ಆ ಸರ್ವೆ ನಂಬರ್ಗಳು ಯಾವುದು? ಕಡಿಮೆ ಮಾಡಿರ್ತಕ್ಕಂಥ ಸರ್ವೆ ನಂಬರ್ಗಳು ಯಾವುದು? ಹೌದಾ? ಆ ನಗರ ಬಸ್ತಿ ಕೆರೆ ಗ್ರಾಮದ ಯಾವ ಸರ್ವೆ ನಂಬರ್, ಯಾವ ಕುಟುಂಬವನ್ನು ನೀವು ಕೈ ಬಿಟ್ಟಿದ್ದೀರಾ? ಬೇಕ್ತಾನೆ? ಯಾಕಂದರೆ ಅಲ್ಲ, ಈಗ ನಮ್ಮ ಸರ್ ಈ ಒಂದು 50 ಕುಟುಂಬಗಳಿರುತ್ತೆ. 50 ಕುಟುಂಬದಲ್ಲಿ 20 ಕುಟುಂಬ ಬಿಡ್ತಾರೆ ಅಂತಂದಾಗ ಅವರಲ್ಲೇ ಒಂಥರ ಇದಾಗುತ್ತೆ. ಅದಕ್ಕೆ ಕ್ಲಾರಿಟಿ ಬೇಕು ನಮಗೆ. ಕ್ಲಾರಿಟಿ ಇಲ್ಲದೆ ಸುಮ್ಮನೆ ಒಪ್ಕೊಳ್ತಕ್ಕಂಥವ್ರು ಅಲ್ಲ. ಇದು ಹಳೆ ತಲೆಮಾರು ಅಲ್ಲ. ಶರಾವತಿ ಟೇಲರ್ಸಲ್ಲಿ ತಾಯಿಯ ಸಮಾನವಾಗಿರ್ತಕ್ಕಂಥ ಕುಸುಮ ಸೊರಬನ್ನು ಕಳ್ಕೊಂಡಿದ್ದೀವಿ ನಾವು. ಬಟ್ ಇವತ್ತಿನ ಯುವಜನತೆ ಅಷ್ಟು ಮೂರ್ಖರಲ್ಲ. ನೋಡಿ, ಎಷ್ಟು ಅಪಾರ ಪ್ರಮಾಣದಲ್ಲಿ ಯುವಜನತೆಗೆ ಈ ಶರಾವತಿ ತಾಯಿಯ ಬಗ್ಗೆ ತುಂಬ ಅಗಾಧವಾದಂಥ ಪ್ರೀತಿ ಪ್ರೇಮ ಇರೋದಕ್ಕೆ ಇವರು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದಕ್ಕೂ ಸಹ ಅವಕಾಶ ಕೊಡಲ್ಲ ಅಂತಕ್ಕಂಥದ್ದು ಸಹ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಆಮೇಲೆ ಸರ್, ಡ್ರೈನೇಜ್ ಸ್ಟ್ರಕ್ಚರ್ ಬಗ್ಗೆ ಹೇಳಿದ್ರಿ, ಹೌದಾ? ನಿಮ್ಮ ಕನ್ಸ್ಟ್ರಕ್ಷನ್ ಅವ್ರ ಪ್ರೊಪೋನೆಂಟ್ ಇರಬೇಕು ಆ್ಯಕ್ಚುಲಿ ಇಲ್ಲಿ, ಅಲ್ಲ ಇಲ್ಲಿ ಇರಬೇಕು ಅಂತಿಲ್ವ ಅವರು? ಅಲ್ಲಿ ಸೈಡಿಗಿದ್ರು ಓಕೆನಾ? ಓಕೆ, ಫೈನ್ ಸರ್. ಈಗ ನಿಮ್ಮ ಕನ್ಸ್ಟ್ರಕ್ಷನ್ಗೆ ತೊಂದರೆ ಆಗದ ರೀತಿಯಲ್ಲಿ ನೀವು ಡ್ರೈನೇಜ್ಗಳನ್ನು ಮಾಡ್ತೀರಾ. ಒಳಗಡೆ ಇದಾಗಬಾರ್ದು, ಚರಂಡಿಗಳನ್ನು ಹಾಕಿದರೆ ರಸ್ತೆ ಹಾಳಾಗಲ್ಲ ಅಂತ ಹೇಳಿ. ಆದರೆ ಉಳಿದ ನಮ್ಮ ಶರಾವತಿ ನದಿಯ ನ್ಯಾಚುರಲ್ ಡ್ರೈನೇಜ್ ಅಂತ ಇರುತ್ತೆ. ನ್ಯಾಚುರಲ್ ಡ್ರೈನೇಜ್ ಅಂತ ಇರುತ್ತೆ. ಪ್ರತಿಯೊಂದು ನದಿಗೆ, ಸಣ್ಣ ಸಣ್ಣ ತೊರೆಗಳಿಗೆ, ಸಣ್ಣ ಸಣ್ಣ ಹಳ್ಳಗಳಿಗೆ ನ್ಯಾಚುರಲ್ ಡ್ರೈನೇಜ್ ಸಿಸ್ಟಮ್ ಅಂತ ಇರುತ್ತೆ. ಆ ಡ್ರೈನೇಜ್ ಸಿಸ್ಟಮ್ಗೆ ನಾನು ಆ ಜಾಗಕ್ಕೂ ಸಹ ಹೋಗಿ ಬಂದಿದ್ದೀನಿ. ಇಲ್ಲಿ ನಮ್ಮ ಗುಂಡಿಬೈಲಿರ್ಬೋದು ಅಥವಾ ಮರಾಠಿಕೇರಿ, ನಾನು ಸಾಗರದ ಭಾಗದವನಾಗಿದ್ದರೆ ನಾನು ಆ ಕಡೆ ಹೆಚ್ಚು ನನಗೆ ಗೊತ್ತಿರೋದ್ರಿಂದ ಅಲ್ಲಿ ಹೋಗಿ ಬಂದಿದ್ದೀನಿ. ಅಲ್ಲಿ ಒಂದು ಹಳ್ಳವನ್ನು ಸೀಳಿಕೊಂಡು ಇವರ ಟನಲ್ ಬರುತ್ತೆ. ಅಲ್ಲಿ ಆರಂಭದಲ್ಲಿ ಎಲ್ಲಿ ಸ್ಟಾರ್ಟ್ ಬರುತ್ತೋ ಆರಂಭದಲ್ಲಿ ಅಲ್ಲೊಂದು ಹಳ್ಳ ಬರುತ್ತೆ. ಇವರು ತೋಡುವಂತಹ ಅಲ್ಲಿ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲೋಗೆ ನಿಮಗೆ ಗೊತ್ತಿದೆ, ಆರಂಭದಲ್ಲಿ ಇದು ಅಂಡರ್ಗ್ರೌಂಡ್ ಟನಲ್ ಅಲ್ಲ, ಹೌದಾ ಸರ್? ಆರಂಭದಲ್ಲಿ ಅಲ್ಲಿ ತಳ್ಕಳದಲ್ಲಿ ಅಂಡರ್ಗ್ರೌಂಡ್ ಅಲ್ಲ, ಆರಂಭದಲ್ಲೇ ಅಂಡರ್ಗ್ರೌಂಡಾ? ಹಾಂ ಅಲ್ವಾ? ಹಾಂ, ಅಲ್ಲಿ ಆ ಜಾಗದಲ್ಲಿ ಅಲ್ಲಿ ನ್ಯಾಚುರಲ್ ಡ್ರೈನೇಜ್ ಸಿಸ್ಟಮ್ ಹಾಳಾಗುತ್ತೆ. ಯಾವುದೋ ಒಂದು ನೈಸರ್ಗಿಕವಾದಂಥ ಒಂದು ಪಥ ಅವುಗಳನ್ನು ಅವೆಲ್ಲವೂ ಸಹ ಭಾಳ ಮುಖ್ಯ. ತುಂಬ ಜನ ಮಾತಾಡಿದ್ರು. ಅವ್ರು ಹೇಳಿದ್ದಾರೆ 60 ವರ್ಷಕ್ಕೆ 0.37 TMC ನೀರು ಮಾತ್ರ ಬಳಕೆ ಆಗೋದು. ಇದರಿಂದ
ಗೇರ್ಸಪ್ಪದಿಂದ ಮುಂದೆ ಹರಿಯುವ ನೀರಿನ ಪ್ರಮಾಣ ಯಾವ ಕಾರಣಕ್ಕೂ ಸಹ ತೊಂದರೆ ಆಗಲ್ಲ ಅಂತ. ಸರ್ ಇದ್ರ ಬಗ್ಗೆ ಅಫಿಡವಿಟ್ ಕೊಡೋಕ್ಕೆ ಸಾಧ್ಯನಾ? ಇಸ್ ಇಟ್ ಪಾಸಿಬಲ್ ಟು ಗಿವ್ ಅಫಿಡವಿಟ್ ಸರ್? ಮುಂದಿನ ಹರಿವು ವ್ಯತ್ಯಾಸ ಆಗಲ್ಲ ಅನ್ನೋದ್ರ ಬಗ್ಗೆ ಅಫಿಡವಿಟ್ ಕೊಡ್ತೀರಾ? ಇಸ್ ಇಟ್ ಪಾಸಿಬಲ್ ಸರ್? ಮೇಡಮ್ ಆಗುತ್ತಾ ಮೇಡಮ್? ಒಪಿನಿಯನ್ ಮೇಡಮ್ ಇದು ಕೇಳ್ತಿರೋದು. ಸುಮ್ಮನೆ ತುಂಬ ಏನು ಹೇಳ್ತಾರೆ ಅದಕ್ಕೆ, ಅಲ್ಲ ತುಂಬ ಭಾವನಾತ್ಮಕವಾಗಿ ಮಾತಾಡಿದ್ರೆ ಅಲ್ಲೆಲ್ಲೋ ನೀವು ಅದನ್ನು ಕನ್ಸಿಡರ್ ಮಾಡಲ್ಲ, ಅದು ಗೊತ್ತು ನಮಗೆ. ಟೆಕ್ನಿಕಲ್ ಮಾತಾಡಿದ್ರೆ ಮಾತ್ರ ಇದಾಗುತ್ತೆ ಅನ್ನೋದು ಗೊತ್ತು. ಇಲ್ಲದೆ ಹೋದರೆ ನೀವು ಮೇಲ್ಮೇಲಕ್ಕೆ ಇವರೆಲ್ಲ ಇವ್ರು ಮಾತಾಡಿರೋದು ಪೂರ್ತಿ ಭಾವನಾತ್ಮಕ. ಇವರು ಶರಾವತಿನ ತಾಯಿಗೆ ಅದಕ್ಕೆ ಜೀವ ಇದೆಯಾ, ಈ ಥರದ್ದೆಲ್ಲ ಮಾತಾಡ್ತಾರೆ ಇವರು. ಆ ಕಾರಣಕ್ಕೆ ಸರಿಯಾದ ಮಾಹಿತಿಗಳು ನಮಗೆ ಬೇಕು. ಆಮೇಲೆ ನೋಡಿ, ಈ ಸಭೆ ಬರೀ ಆಕ್ಷೇಪಣಾ ಸಭೆನ, ಸಲಹೆಗಳನ್ನು ಕೊಡ್ಬೋದು. ಆದರೆ ಸರಿ ಸರ್ ಆದರೆ ಪತ್ರಿಕೆಗಳಲ್ಲಿ ನಾನು ಓದಿದ್ದು ಈಗ ಕಟಿಂಗ್ಸಲ್ಲಿದೆ, ಕೊಡ್ಬೋದಾ? ಹಾಂ ಸೂಪರ್, ಓಕೆ, ಕೇಳ್ಕೊಂಡೆ. ಅದು ಯಾಕಂದರೆ ಬರೀ ಆಲಿಕೆ ಅಂತ. ಸರ್ ಈಗ ಇವತ್ತಿನ ಸುಸ್ಥಿರ ಅಭಿವೃದ್ಧಿಯ ದಿನ, ಇವತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ನಾವು ಪಾಠ ಮಾಡ್ತಾ ಇರ್ತೀವಿ, ಚರ್ಚೆ ಬರ್ತಾ ಇರುತ್ತೆ. ಈ ಸಸ್ಟೈನಬಲ್ ಡೆವಲಪ್ಮೆಂಟಿನ ಇವತ್ತಿನ ದಿನದಲ್ಲಿ ನಾವು ಬದಲಿ ವ್ಯವಸ್ಥೆಗಳನ್ನು ನೋಡದೆ ಹೋದರೆ ಮತ್ತೆ ಹಿಂದೆ ಹೆಜ್ಜೆ ಇಟ್ಟಂಗಾಗುತ್ತೆ. ನಾವು ಮುಂದೆ ಹೋಗ್ಬೇಕು. ಯಾವತ್ತು ವೈಜ್ಞಾನಿಕ ಯುಗದಲ್ಲಿ ಮುಂದೆ ಹೆಜ್ಜೆ ಇಡ್ತಕ್ಕನ್ನೋದು ಬಹಳ ಮುಖ್ಯ. ಮತ್ತೆ ಹಿಂದೆ ಹೆಜ್ಜೆ ಇಡೋದಲ್ಲ. ಈಗಾಗಲೂ 2-3 ಜನ ಪ್ರಸ್ತಾಪ ಮಾಡಿದ್ರು. ಅನೇಕ ದೇಶಗಳಲ್ಲಿ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ಸ್ಗಳನ್ನು ದೇ ಆರ್ ಡಿಕಮಿಷನಿಂಗ್. ಆ ಡಿಕಮಿಷನ್ ಮಾಡೋದ್ರಿಂದ ಬರ್ತಕ್ಕಂಥ ಅಗಾಧ ಪ್ರಮಾಣದ ಭೂ ಪ್ರದೇಶವನ್ನು ಮತ್ಯಾವುದೋ ಒಂದು ಬಳಕೆ ಮಾಡ್ಕೊಳ್ಬೋದು. ಇದು ಗೊತ್ತಿರಲಿ KPC ಅವರಿಗೆ. ಅದಕ್ಕೋಸ್ಕರ ಬದಲಿ ವ್ಯವಸ್ಥೆಗಳ ನಮ್ಮ ಎದುರುಗಡೆ ಇದೆ. ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅಂತೇಳಿ, ಸೋಲಾರ್, ಇವರೇನು 2400 ಮೆಗಾವ್ಯಾಟ್ ವಿದ್ಯುತ್ತನ್ನು ಬಳಸಿ ಡೇ ಟೈಮಲ್ಲಿ, ಅಂದರೆ ಸರ್ಪ್ಲಸ್ ಅಂತ ಅವ್ರು ಹೇಳ್ತಿದ್ದಾರೆ. ಕರ್ನಾಟಕದಲ್ಲಿ ಸರ್ಪ್ಲಸ್ ಎನರ್ಜಿ ಇದೆ, ಹೌದಾ ಸರ್? ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಇದೆ. ಟೋಟಲ್ ಮಾಡಿದ್ರೆ ಅದು ಇಂಬ್ಯಾಲೆನ್ಸ್ ಇರ್ಬೋದು, ಬೆಳಗ್ಗೆ ಮತ್ತು ರಾತ್ರಿಗೆ ಇಂಬ್ಯಾಲೆನ್ಸ್ ಇರ್ಬೋದು, ಆದರೆ ಸರ್ಪ್ಲಸ್ ಇದೆ. ಆ ಸರ್ಪ್ಲಸ್ ಇರ್ತಕ್ಕಂಥ, ಬೆಳಿಗ್ಗೆ ಹೆಚ್ಚು ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ಸೋಲಾರ್ ಮತ್ತು ವಿಂಡ್ ಏನು ರಿನ್ಯೂವಬಲ್ ಎನರ್ಜಿಗಳಿಂದ ನಾವು ಇಲ್ಲಿ ನಮ್ಮ, ಯಾಕಂದರೆ ಒನ್ ನೇಷನ್ ಒನ್ ಗ್ರಿಡ್, ಸೈಂಟಿಫಿಕ್ಕಾಗಿ ಮಾತಾಡ್ತೀನಿ ನಾನು, ಸುಮ್ಮನೆ ಬೇರೆ ಥರ ಮಾತಾಡೋದಿಲ್ಲ. ಒನ್ ನೇಷನ್ ಒನ್ ಗ್ರಿಡ್ ಇದೆ. ಎಲ್ಲಿಂದ ಎಲ್ಲಿ ಬೇಕಾದ್ರೂ ವಿದ್ಯುತ್ತನ್ನು ಇವತ್ತು ತರಬಹುದು. ಓಕೆ, ತರುವ ಅವಶ್ಯಕತೆ ಏನು ಅಂತ ನಂದು. ಯಾಕೆ ಅಂತಂದರೆ ಎಲ್ಲೆಲ್ಲಿ ಅವರು ಸೋಲಾರ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇದ್ದಾರೋ ಅದು 100 ಮೆಗಾವ್ಯಾಟ್ ಇರ್ಬೋದು, 200 ಮೆಗಾವ್ಯಾಟ್ ಇರ್ಬೋದು, 75 ಮೆಗಾವ್ಯಾಟ್ ಇರ್ಬೋದು. ಒಂದೊಂದು ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ 50-55 ಮೆಗಾವ್ಯಾಟ್, 60 ಮೆಗಾವ್ಯಾಟ್. ಬೆಂಗಳೂರಿಗೆ ಸ್ವಲ್ಪ ಜಾಸ್ತಿ ಬೇಕಾಗಿರ್ಬೋದು. ನನ್ನ ಸಲಹೆ ಏನಂತಂದರೆ, ಕರ್ನಾಟಕದಲ್ಲಿರ್ತಕ್ಕಂಥ ವಿವಿಧ ಜಿಲ್ಲೆಗಳಲ್ಲಿ 50, 75 ಅಥವಾ 100 ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪಾರ್ಕ್ಗಳನ್ನು ನಿರ್ಮಾಣ ಮಾಡಿ, ಅಲ್ಲೇ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮನ್ನು ಮಾಡಿ, ಆಯಾ ಜಿಲ್ಲೆಗಳಿಗೆ ಅಲ್ಲೇ ವಿದ್ಯುತ್ತನ್ನು ಸಪ್ಲೈ ಮಾಡಿದ್ರೆ ಟ್ರಾನ್ಸ್ಮಿಷನ್ ಲಾಸು ಉಳಿಯುತ್ತೆ. ಸರಿ, ಇದಕ್ಕೇನು ಅಂತೀರ? ಆಗುತ್ತೆ ಸರ್, ಅದು ಬೇರೆ ಪ್ರಶ್ನೆ. ಆ ಪಂಪ್ ಸ್ಟೋರೇಜ್ ಪ್ರಶ್ನೆ ಬೇರೆ, ಇದು ಬೇಡ. ನಿಮಗೆ ನಾಲೆಜ್ ಇದೆ, ಇಂಜಿನಿಯರ್ಸ್ ನೀವು. ಟ್ರಾನ್ಸ್ಮಿಷನ್ ಲಾಸು ಉಳಿಯಲ್ವಾ? ಇಲ್ಲಿಂದ ಶರಾವತಿಯಿಂದ ತುಮಕೂರಿಗೆ ತಗೊಂಡು ಹೋಗ್ತಾ ಎಷ್ಟು ಲಾಸ್ ಆಗುತ್ತೋ ಅದ್ರ ಬದಲಿ ತುಮಕೂರಲ್ಲೇ ಒಂದು 75 ಮೆಗಾವ್ಯಾಟ್, ಆ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ 75 ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪಾರ್ಕನ್ನು ಅಲ್ಲೇ ಮಾಡಿ, ಅದೇ ತುಮಕೂರಿನ ಹಳ್ಳಿಗಳು, ಟೌನ್ಗಳಿಗೆ ಅಲ್ಲೇ ಕೊಟ್ಟರೆ ಒಂದು 50-60 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಅಥವಾ 100 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಟ್ರಾನ್ಸ್ಮಿಷನ್ ಲೈನ್ಸ್ ಹೋಗುತ್ತೆ. ಅಥವಾ ಈಗಾಗಲೇ ಎಕ್ಸಿಸ್ಟಿಂಗ್ ಇದ್ಬಿಟ್ಟಿರುತ್ತೆ ಅಲ್ಲಿ. ಇವ್ರ ಥರ 2000 ಮೆಗಾವ್ಯಾಟ್ನ ಅಥವಾ 400 ಕಿಲೋವ್ಯಾಟ್ ಇದನ್ನು ಹೆಚ್ಚಿಗೆ ಬೇಡ, ಅಪ್ಗ್ರೇಡ್ ಮಾಡೋದು ಬೇಡ, ಏನು ಬೇಡ, ಅವುಗಳನ್ನ ಪ್ರಸರಣ ಮಾಡಿದ್ರೆ ಟ್ರಾನ್ಸ್ಮಿಷನ್ ಲಾಸ್ ಉಳಿಯುತ್ತಲ್ಲ. 100 ಕಿಲೋಮೀಟರ್ ತಗೊಂಡು ಹೋಗ್ತಾನೆ 20% ಲಾಸ್ ಆಗುತ್ತೆ ಅಂತ ಅವರೇ ಹೇಳಿರೋ ಮಾಹಿತಿ ಇವರು. 100. ಅದೇ ಬ್ಯಾಟ್ರಿ ಸ್ಟೋರೇಜ್ ಸಿಸ್ಟಮಲ್ಲಿ ಲಾಸ್ ಇದೆ, ಇಲ್ಲ ಅಂತ ಹೇಳಲ್ಲ ಸರ್. ನೀವೇ ಹೇಳಿರೋ ಮಾಹಿತಿ ಗೊತ್ತು ನನಗೆ. 5% ಅದರೊಳಗೇನೋ ಇದಾಗುತ್ತೆ. ಅಥವಾ ಆ ಬ್ಯಾಟ್ರಿ ಸ್ಟೋರೇಜ್ ಸಿಸ್ಟಮ್ಗಳಲ್ಲಿ ಅವುಗಳ ಲೈಫ್ ಸ್ಪ್ಯಾನು ಕಡಿಮೆ. ಒಪ್ಕೊಳ್ತೀನಿ, ನಾವು ವಿಜ್ಞಾನ ವಿದ್ಯಾರ್ಥಿಗಳು 15 ವರ್ಷ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಹೇಳ್ತಾ ಇದ್ದೀನಿ, ಇನ್ನು 6 ವರ್ಷಗಳಲ್ಲಿ ಇವರೇನು ಎಕ್ಸಿಕ್ಯೂಟ್ ಮಾಡಕ್ಕೆ ಹೇಳಿದಾರಲ್ಲ, ಅವರೇ ಹೇಳಿರ್ತಕ್ಕಂಥ 6 ವರ್ಷಗಳಲ್ಲಿ ತಂತ್ರಜ್ಞಾನ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ. ನಮ್ಮ ಯುವ ಸಮುದಾಯ, ಅದರಲ್ಲೂ ಭಾರತದ ಯುವ ಸಮುದಾಯ ದೊಡ್ಡ ಅನ್ವೇಷಣೆಗಳಿಗೆ ಕೈ ಹಾಕ್ತಾ ಇದ್ದಾರೆ.